ಇದ್ದಾರೆ. ದುಡಿಯೋ ಕೈಗೆ ಕೆಲಸ ಕೊಡಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಅಷ್ಟೂರು ಪಂಚಾಯತ್ನಲ್ಲಿ ಈಗಾಗಲೇ ಸುಮಾರು ಎಷ್ಟು ಸಾವಿರ ಮಾನವ ಜನ ಸೃಜನೆ ಆಗಿದೆ. ಈ ಪಂಚಾಯತಿಯಲ್ಲಿ 2,300 ಮಾನವ ಜನ ಸೃಜನೆ ಮಾಡಿದ್ದೇವೆ. ಸುಮಾರು ಎಲ್ಲ ಸೇರಿ ಸುಮಾರು 7 ಕೋಟಿ ರೂಪಾಯಿ ಈಗ ಬೇಜಸ್ ಕೊಡಲಿಕ್ಕೆ, ಅವರಿಗೆ ಕೂಲಿ ಕೊಡಲಿಕ್ಕೆ ನಾವು ಟ್ರೆಜರಿಗೆ ಕಳಿಸಿದ್ದೇವೆ. ದುಡ್ಡಿನ ಕೊರತೆ ಇಲ್ಲ. 40 ಕೋಟಿ ರೂಪಾಯಿ ನಾನು BBG ರಾಮ್ಜಿಯಲ್ಲಿ ಬೀದರ್ ಜಿಲ್ಲೆಗೆ ಹಣ ಮಂಜೂರಾತಿ ಮಾಡಿದ್ದೇವೆ 3 ತಿಂಗಳ ಸಲುವಾಗಿ. ಸೊ ಹೀಗಾಗಿ ಸುಮಾರು ಇಲ್ಲಿ ಅನೇಕ ಕೆಲಸ ಕಾರ್ಯಗಳಿದ್ದಾವೆ. ಈಗಾಗಲೇ ವೈಯಕ್ತಿಕವಾಗಿ ಕೊಟ್ಟಿಗೆ ಕೊಡುವಂಥದ್ದಕ್ಕೆ ಇವತ್ತು ಮಂಜೂರಾತಿ ಆದೇಶ ಪತ್ರವನ್ನು ಕೊಟ್ಟಿದ್ದೇವೆ ನಾವು. ಮತ್ತು ಅವರಿಗೆ ತೆರೆದ ಬಾವಿ ಹಾಕ್ಕೊಳ್ಳಿಕ್ಕೆ, ರೈತರಿಗೆ ಓಪನ್ ವೆಲ್ ಮಾಡಲಿಕ್ಕೆ ಅವರಿಗೂ ಸಹಿತ ಮಂಜೂರಾತಿ ಕೊಟ್ಟಿದ್ದೇವೆ. ಹೀಗಾಗಿ ಸಾವಿರಾರು ಮಾನವ ಜನ ಸೃಜನೆ ಮಾಡಿ ಆಸ್ತಿ ಸೃಜನೆ ಮಾಡುವಂಥ ಒಂದು ಕೆಲಸ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಇವತ್ತು ಸುಮಾರು 25,000ರಿಂದ 30,000 ಕಾರ್ಮಿಕರು ಇಲ್ಲಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರು ವಲಸೆ ಹೋಗುವಂಥದ್ದಾಗಲಿ ಗುಳೆ ಹೋಗುವಂಥದ್ದಾಗಲಿ ಪ್ರಶ್ನೆ ಬರೋದಿಲ್ಲ. ಸ್ಥಳೀಯವಾಗಿ ಕೆಲಸ ಕೊಡ್ತಾ ಇದ್ದೇವೆ, ಅವ್ರಿಗೆ ದುಡ್ಡು ಜಮಾ ಮಾಡ್ತಾ ಇದ್ದೇವೆ. ಯಶಸ್ವಿಯಾಗಿ ಇದನ್ನು ಜಾರಿಗೆ ಮಾಡುವಂಥ ಕೆಲಸ ಮಾಡ್ತೀವಿ. ಸರ್, ದುಡ್ಡು ಅಂದರೆ ಮೊದಲು ಈ ಹಿಂದೆ ಟೋಟಲಿ ಕಾರ್ಮಿಕರಿಗೆ ದುಡ್ಡು ವಿಳಂಬ ಆಗ್ತಿತ್ತು, ಬರ್ತಾ ಇದ್ದಿಲ್ಲ ಅಂತೇಳಿ ಸಾಕಷ್ಟು ಗೋಳು ಕೂಡ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ದುಡ್ಡಿಂದ ಏನು ಸಮಸ್ಯೆ ಇಲ್ಲ. ಅದಕ್ಕೆ ನಾನು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. 8ನೇ ದಿವಸ FTO ಮಾಡಬೇಕು, 3 ದಿವಸ ಟ್ರೆಜರಿಗೆ ಹೋಗಿ ಮತ್ತು ಅಲ್ಲಿಂದ RBIಗೆ ಹೋಗಿ ಅಲ್ಲಿಂದ ಇವ್ರ ಖಾತೆಗೆ ಜಮಾ ಆಗಬೇಕಾಗತ್ತೆ. ಅದಕ್ಕೆ 3 ದಿವಸ ಸಮಯ ಹಿಡಿತದೆ. ಈ ಹೊಸದಾಗಿ ನಿಯಮ ಮಾಡಿದ್ದಿದೆ ಅದರಲ್ಲಿ. ಅಂದರೆ 10ನೇ ದಿವಸ ಅಥವಾ 15 ದಿವಸ ಒಳಗಾಗಿ ಏನು ಕಾಯ್ದೆ ಇದೆ ಅದರ ಪ್ರಕಾರ ಅವ್ರ ಖಾತೆಯಲ್ಲಿ 382 ರೂಪಾಯಿ ಒಂದು ದಿವಸಕ್ಕೆ ಜಮಾ ಮಾಡುವಂಥ ಕೆಲಸ ನಮ್ಮ ಇಲಾಖೆ ಮಾಡ್ತಾರೆ. ಸರ್, ಇಡೀ ರಾಜ್ಯಾದ್ಯಂತ ಸಾಕಷ್ಟು ಕಾರ್ಮಿಕರು ಗೊಳೆ ಹೋಗ್ತಾ ಇದ್ದಾರೆ, ರೈತರು ಕೂಡ ಗೊಳೆ ಹೋಗ್ತಾ ಇದ್ದಾರೆ. ಈ ಒಂದು ತಡಿಲಕ್ಕೆ ಎಷ್ಟು ಅನುದಾನನ ಮೀಸಲಿಟ್ಟರು ಇಡೀ ಸ್ಟೇಟಲ್ಲಿ ಸರ್? ನೋಡಿ, ಒಂದು ತಿಂಗಳಿಗೆ 1,000 ಕೋಟಿ, 9,500 ಕೋಟಿ ರೂಪಾಯಿ ಇದೆ 9 ತಿಂಗಳಿಗೆ. ಅಂದರೆ ಈಗ ಸುಮಾರು 1.5 ಲಕ್ಷ ನಮ್ಮಲ್ಲಿ ಮಾನವ ಜನ ಸೃಜನೆ ಆಗ್ತಾ ಇದೆ. ಅಂದರೆ 1.5 ಲಕ್ಷ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. 5 ಲಕ್ಷನೂ ಮಾಡ್ಬೋದು, 8 ಲಕ್ಷನೂ ಮಾಡ್ಬೋದು. ಅದಕ್ಕೆ ಎಲ್ಲ ರೀತಿಯ ತ್ವರಿತಗತಿಯಲ್ಲಿ ಜಾಗೃತಿ ಅರಿವು ಮೂಡಿಸುವಂಥ ಒಂದು ಕೆಲಸ ನಡೀತಾ ಇದೆ. ಯಾರೂ ಗುಳೆ ಹೋಗುವಂಥ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ತಮ್ಮ ಸ್ವಇಚ್ಛೆಯಿಂದ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಯಾರಾದರೂ ಹೋಗಿದ್ರೆ ಅದು ಗುಳೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ನಾವು ಪರಿಗಣನೆ ಮಾಡಲಿಕ್ಕೆ ಬರೋದಿಲ್ಲ. ಸ್ಥಳೀಯವಾಗಿ ಕೆಲಸ ಲಭ್ಯ ಇದೆ, ದುಡಿಯುವ ಕೈಗಳಿಗೆ ಕೆಲಸ ಕೊಡ್ತಾ ಇದ್ದೇವೆ. ಯಶಸ್ವಿಯಾಗಿ ಇದನ್ನು ಅನುಷ್ಠಾನಕ್ಕೆ ತರ್ತೇವೆ. ಯಾರೂ ಆತಂಕ ಪಡುವಂಥದ್ದು ಬೇಕಾಗಿಲ್ಲ ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇವೆ. ಸೊ ಇದು ಗ್ರಾಮೀಣಾಭಿವೃದ್ಧಿ सज्ञा हॉस्पिटल, वेटरनरी एंड मदर केयर, जनरल हॉस्पिटल और स्कैनिंग सेंटर, बस स्टैंड रोड, कमला रेस्टोरेंट के बाजू में, बसव कल्याण। राधे सुपरमार्केट, एड्रेस है अपोजिट संतोष गैस एजेंसी, नियर शिप रोड, बसव कल्याण। दयारे मदीना टूर्स एंड ट्रैवल, बसव कल्याण, उमरा सर्विस एंड वीजा असिस्मेंट, अपोजिट ताज मेडिकल, छिलागली, बसवा कल्याण।